ನಮ್ಮ ತೋಟಕ್ಕೆ ನಾವೇ ಡಾಕ್ಟರ್ ಆದಾಗ ಮಾತ್ರ ನಾವು ಅಗ್ರಿಕಲ್ಚರಲ್ಲಿ ಸಕ್ಸಸ್. 2 ಕಾಯಿ ಹಾಕಿದ್ರೆ 1 kg ಆಗುತ್ತೆ. ಮಿನಿಮಮ್ 10 ರೂಪಾಯಿ ರೇಟ್ ಹೋಗ್ಬಿಟ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. 5,000 ನಾರು ಉಣಿರೋದ್ರಿಂದ 30 ಟನ್ ಕುಯ್ಬೋದು ಅಂತ ನನ್ನ ಅನಿಸಿಕೆ. 35 ಟನ್ನು ಕುಯ್ದಿರೋರು ಇದ್ದಾರೆ. 45 ದಿನಕ್ಕೆ ಶಾಂಪಲ್ ಆಯಿತು ಅಂತಂದರೆ 1.5 ತಿಂಗಳವರೆಗೆ ಇದಕ್ಕೆ ತೋಟ ಕ್ಲೋಸ್ ಆಗುತ್ತೆ. ಇದನ್ನ ಮಾಡಿ ನಾವು 55 ದಿನ ಆಯಿತು. ಹಳೆ ಬೆಡ್ಡಲ್ಲಿ ಮಾಡಿರೋದ್ರಿಂದ ನಾನು ಇದಕ್ಕೆ 3 ಕೋಟ ಔಷಧಿ ಹೊಡೆದಿದ್ದೀನಿ, ಮತ್ತೆ ಲಾಗೋಡ್ ಹಾಕಿದ್ದೀನಿ. ಲೇಬರ್ದು ಎಲ್ಲ ಸೇರಿ 60,000 ಖರ್ಚು ಮಾಡಿದ್ದೀನಿ. ಇದು 3/4 ಎಕರೆ ಇದೆ. 5,000 ಸಸಿ ನಾರು ಉಣಿದೀವಿ. 1.5 ಅಡಿ ಡಿಸ್ಟೆನ್ಸ್ ಇದೆ. ಸಾಲಿಂದ ಸಾಲಿಗೆ ಬಂದು 5 ಅಡಿ ಇದೆ. ಇದು ಬಂದು ಕ್ಲಾಸ್ ಕಂಪ್ನಿದು ಕೃತಿಕಾ ಅಂತ ಮಾಡಿದೀವಿ. ಪಾರ್ಸಲ್ಗೆ ಉತ್ತಮ ವೆರೈಟಿ ಅಂತ ಹೇಳ್ಬೋದು. ಇದು ಸೌತೆ ಗಿಡ ಬಂದು ಅಲ್ಪಾವಧಿ ಬೆಳೆ ಅಂತ ನಾವು ಹೇಳ್ಬೋದು. ನಾವು ನಾಳೆ ಮಾಡೋದು ಇವತ್ತು ಮಾಡಿದ್ರೆ ಇದಕ್ಕೆ ತುಂಬಾ ಒಳ್ಳೆಯದು. ಕಾಯೂ ಬೇಗ ಶಾಂಪಲ್ ಆಗುತ್ತೆ. ಶಾಂಪಲ್ ಆಗೋ ಸ್ಟೇಜ್ಗೆ 1.5 ಟನ್ನು ಕಾಯಿ ಕಿತ್ತಿದ್ವಿ. ಇವತ್ತಿಗೆ 4ನೇ ಟ್ರಿಪ್ ಹೋಗಿದೆ. ಇವತ್ತು 2 ಟನ್ನು ಒಂದು 200 kg ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ನಾವು ಕಂಪ್ನಿಗೆ ಹಾಕ್ತಾ ಇದೀವಿ. ಪೌಡ್ರಿ ಮೆಲ್ಡಿ ಬಂದಿದ್ಯಾ, ಡೌನಿ ಮೆಲ್ಡಿ ಬಂದಿದ್ಯಾ, ಇಲ್ಲ ಊಜಿ ಆಡ್ತಾ ಇದೆಯಾ, ಎಲ್ಲಾ ವೆರೈಟಿಗಳು ಚೆನ್ನಾಗೇ ಇರ್ತವೆ. ಅದೇ ತರ ರೋಗ ಅನ್ನೋದೇ ಕಾಣ್ತಾ ಇಲ್ಲ. ಪೌಡ್ರಿ, ಡೌನಿ ತುಂಬಾ ಟಾಲರೆನ್ಸ್ ಇರೋ ವೆರೈಟಿ. ನಾಳೆ ಮಾಡೋದು ಇವತ್ತು ಮಾಡ್ಬೇಕು. ಸೌತೆ ಗಿಡದಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಾಗ ಮಾತ್ರ ಈ ತರ ನಾವು ಇಳುವರಿ ತಗೊಳಕ್ಕೆ ಸಾಧ್ಯ. ಇವತ್ತು ರೇಟು ಇದೆಯಾ ಇಲ್ವಾ ಅಂತ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಟನ್ನೇಜ್ ಬಂದ್ಬಿಡ್ತು ಅಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. 1 ಎಕರೆಗೆ 25ರಿಂದ 30 ಡಬ್ಬ ನಾನು ಕಟ್ಟಿದ್ದೀನಿ. ಎಷ್ಟು ಊಜಿ ಬಿದ್ದಿದ್ದಾವೆ, ಇದರಿಂದ ನಾವು 70% ಊಜಿನ ಅವಾಯ್ಡ್ ಮಾಡ್ಬೋದು. ಇಷ್ಟು kg ಇಂಡೆಂಟ್ ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ಹಾಕಿದ್ರೆ ಆ ಪ್ರೈಸ್ ಏನಿರುತ್ತೆ ಆ ಒಂದು ಮಾರ್ಕೆಟಿಂಗ್ ಅನುಗುಣವಾಗಿ ಅವರು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಕಂಪ್ನಿಯಲ್ಲಿ ಕಮಿಷನ್ ಇರೋದಿಲ್ಲ ಅಷ್ಟೇ. ಗ್ರೇಡ್ ಮಾಡಿ ಅವರು ಅವತ್ತಿನ ಬೆಲೆ ಏನಿರುತ್ತೆ ಅದು ನಮ್ಮ ಡೈರೆಕ್ಟ್ ಅಕೌಂಟ್ಗೆ ಹಾಕ್ತಾರೆ. ಮೋಸ ಇಲ್ಲ ಕಂಪ್ನಿ ಹಾಕೋದ್ರಿಂದ. ನಾವು ಇಲ್ಲಿ ಬೆಂಗಳೂರು ಸರೌಂಡಿಂಗಲ್ಲಿ ಇರೋದ್ರಿಂದ ನಮಗೆ ಮಾತ್ರ ಇಂಡೆಂಟ್ ಕೊಡ್ತಾರೆ. ಕೆಲವು ಕಡೆ ಕಂಪ್ನಿಗಳು ಇಲ್ಲ, ಆ ಲೋಕಲ್ ಮಾರ್ಕೆಟಿಗೆ ಹಾಕ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಶಾಂಪಲ್ ಕಾಯೇನೆ 1.5 ಟನ್ ಆಗಿತ್ತು. 3ನೇ ಪಿಕ್ಕಿಂಗು 2 ಟನ್ 200 kg ಕಂಪ್ನಿಯವರು ಇಂಡೆಂಟ್ ಕೊಟ್ಟಿದ್ದಾರೆ. ಅವರು ಒಂದೇ ಕಂಪ್ನಿಯವರೇ ಇಂಡೆಂಟ್ ಕೊಡ್ತಾ ಇಲ್ಲ. ಸ್ಟಾರ್ ಬಜಾರು, ಮೋರು, ಜೆಪ್ಟೋ, ಬಿಗ್ ಬಾಸ್ಕೆಟು, ಆ ಕಂಪ್ನಿಗೆ ಇಷ್ಟೇ ಹೇಳಿದ್ರೆ ಅಷ್ಟು ನಾವು ಹಾಕ್ಬಿಟ್ಟು ಬರ್ತೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಲಾಸ್ಟ್ ಟೈಮು ಹಾಗಲಕಾಯಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹೌದು, ಅದ್ಭುತ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ನಾವು ಬೆಳೆದಿರೋದು ಬೆಳೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಶಿರಾಯಿಂದ ಮತ್ತು ಈ ಕೊಪ್ಪಳದಿಂದ ಈ ಬಿಜಾಪುರ ತುಂಬ ರೈತರುಗಳು ಬಂದು ನೋಡಿ ಈಗ ಒಂದು 5-6 ಜನ ನಮ್ಮನ್ನು ನೋಡಿ ಹಾಗಲಕಾಯಿ ಬೆಳೆ ಮಾಡಿದ್ದಾರೆ. ಸರ್, ಹಾಗಲಕಾಯಿ ನಿಮ್ಮ ಎಷ್ಟು ತಿಂಗಳುಗಳ ಕಾಲ ಬೆಳೆ ಇತ್ತು? ನಾವು ಶಾಂಪಲ್ ಆದಮೇಲೆ 3 ತಿಂಗಳು ಕಾಯಿ ಕೊಯ್ತು. ಪರವಾಗಿಲ್ಲ, ಒಳ್ಳೆ ರೇಟ್, ಉತ್ತಮ ರೇಟ್ ಇತ್ತು, ಒಳ್ಳೆ ಬೆಲೆನೂ ಸಿಕ್ತು. ಓಕೆ ಸರ್, ಈಗ ಸೌತೆಕಾಯಿ ಮಾಡಿದ್ದೀರಾ, ಇದು ಯಾವಾಗ ಮಾಡುತ್ತೆ? ಸರ್, ಇದು ಬಂದು ಕ್ಯಾಪ್ಸಿಕಮ್ ಬೆಡ್ಡು. ಈ ಕ್ಯಾಪ್ಸಿಕಮ್ ಬೆಡ್ನ ಫಸ್ಟೇ ಇದರಲ್ಲಿ ಎಲ್ಲ ನಾವು ಲಾಗೋಡು ಗೊಬ್ಬರ ಎಲ್ಲ ಹಾಕಿದ್ದು. ಇದನ್ನು ಈ ಉಳುಮೆ ಮಾಡಿ ಮಾಡೋದು ಬೇಡ, ನೋಡೋಣ ಸೌತೆಕಾಯಿ ಸೆಕೆಂಡ್ನೇ ಬೆಡ್ಡಲ್ಲಿ ಮಾಡೋಣ ಅಂತಂದ್ಬಿಟ್ಟು ಚಾಲೆಂಜಾಗಿ ಮಾಡಿದ್ದೀವಿ ಸೌತೆಕಾಯಿ. ಇದನ್ನು ಮಾಡಿ ನಾವು 55 ದಿನ ಆಯಿತು. ಅಂದರೆ ಮುಂಚೆ ಇಲ್ಲಿ ಕ್ಯಾಪ್ಸಿಕಮ್ ಮಾಡಿದ್ವಿ. ಮುಂಚೆ ಇದರಲ್ಲಿ ಕ್ಯಾಪ್ಸಿಕಮ್ ಇತ್ತು. ಈ ಕ್ಯಾಪ್ಸಿಕಮ್ಮು ಡಬಲ್ ಲೈನು ಮಾಡಿದ್ದೀವಿ. ಡಬಲ್ ಲೈನ್ ಮಾಡಿದ್ದು ನಾವು ಒಂದು ಸಾಲಿಗೆ ಮಾತ್ರ ಸೌತೆಕಾಯಿ ಉಣ್ಕೊಂಡಿದ್ದೀವಿ. ಇದು ಬಂದು ಡಿಸ್ಟೆನ್ಸ್ ಬಂದು ಗಿಡದಿಂದ ಗಿಡಕ್ಕೆ 1.5 ಅಡಿ ಇದೆ. ಸಾಲಿಂದ ಸಾಲಿಗೆ ಬಂದು 5 ಅಡಿ ಇದೆ. ಮತ್ತು ಈ ಡಬಲ್ ಹೋಲ್ ಇರೋದ್ರಿಂದ ಒಂದು ಹೋಲಿಗೆ ಸೊಸಿ ಉಣ್ಕೊಂಡಿದ್ದೀವಿ ಸೌತೆ ಗಿಡ, ಇನ್ನೊಂದು ಹೋಲಿಗೆ ಈ ಲಾಗೋಡ್ಗಳು 20-20 ಮತ್ತು 15-15, 10-26, ಪೊಟ್ಯಾಶು, DAP ಎಲ್ಲ ಈ ಮೈಕ್ರೋನ್ಯೂಟ್ರಿಯೆಂಟ್ ಇದು ಈ ಹೋಲ್ಗಳಿಗೆ ಹಾಕಿದ್ದೀವಿ. ಅದೇ ಬೆಡ್ಡಲ್ಲಿ ಹಾಕಿರೋದ್ರಿಂದ ಇಲ್ಲಿ ಖರ್ಚು ಎಷ್ಟು ಬಂದಿದೆ ಸ್ಯಾಂಪಲ್ ಆಗೋವರೆಗೂ? ಸರ್, ಇದರಲ್ಲಿ ನಾವು ಹಳೆ ಬೆಡ್ಡಲ್ಲಿ ಮಾಡಿರೋದ್ರಿಂದ ನನಗೆ ಶಾಂಪಲ್ ಆಗೋವರೆಗೂ ಖರ್ಚು ತುಂಬ ಕಮ್ಮಿ. ನಾನು ಇದಕ್ಕೆ 3 ಕೋಟ ಔಷಧಿ ಹೊಡೆದಿದ್ದೀನಿ, ಮತ್ತು ಲಾಗೋಡ್ ಹಾಕಿದ್ದೀನಿ. ಎಲ್ಲ ಸೇರಿ ನಾನು 60,000 ಖರ್ಚು ಮಾಡಿದ್ದೀನಿ. ಲೇಬರ್ದು ಎಲ್ಲ ಸೇರಿ 60,000 ಖರ್ಚು ಮಾಡಿದ್ದೀನಿ. ಓಕೆ ಸರ್, ಇದನ್ನ ಎಷ್ಟು ಎಕರೆ ಮಾಡಿದ್ದೀರಾ ಇದು? ಸರ್, ಇದು 3/4 ಎಕರೆ ಇದೆ. ಇದನ್ನು ನಾವು 5,000 ಸಸಿ ನಾರು ಉಣಿದೀವಿ. 1.5 ಅಡಿ ಡಿಸ್ಟೆನ್ಸ್ ಇದೆ ಸೊಸಿಯಿಂದ ಸೊಸಿಗೆ. ಇದು ಬಂದು ಕ್ಲಾಸ್ ಕಂಪ್ನಿದು ಕೃತಿಕಾ ಅಂತ ಮಾಡಿದ್ದೀವಿ. ಇದರಲ್ಲಿ ಯಾವ ಥರ ವಿಶೇಷ ಇದೆ ಸರ್? ಕಲರ್ ಯಾವ ಥರ ಬರುತ್ತೆ ಕಾಯಿ? ಸರ್, ಕ್ಲಾಸ್ ಕಂಪ್ನಿದು ಕೃತಿಕಾ ಅಂತ ನಾವು ಆಯ್ಕೆ ಮಾಡಿದ್ದೀವಿ. ಸೌತೆಕಾಯಿಯಲ್ಲಿ ವೆರೈಟಿಯಲ್ಲಿ ತುಂಬ ವೆರೈಟಿ ಇದ್ದಾವೆ, ನಾವು ಹೇಳೋಕ್ಕೆ ಆಗಲ್ಲ ಹೆಸ್ರುಗಳು, ಅಷ್ಟು ವೆರೈಟಿಗಳಿದ್ದಾವೆ. ನಾವು ಈಗ ಹೇಳ್ತಾರಲ್ಲ, ನಮ್ಮ ತಂದೆಯವ್ರು ಹೇಳೋರು, ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅಂತ. ಹಂಗೆ ನಾವು ತುಂಬ ಕಡೆ ನೋಡಿ ಇದು ಮಾಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು
ಕೃತಿಕಾ ಅಂತ ಹೇಳ್ಬಿಟ್ಟಿದ್ದು. ಇದು ಬಂದು ಸ್ವಲ್ಪ ಡಾರ್ಕ್ ಗ್ರೀನಿಶ್ ಕಲರ್ ಬರುತ್ತೆ, ನೋಡ್ಬೋದು. ವೈಟ್ ಬರಲ್ಲ. ಇದು ಬೆಂಗಳೂರಲ್ಲಿ ಅಷ್ಟೊಂದು ಮಾರ್ಕೆಟಿಂಗ್ ಕಮ್ಮಿ. ಇದು ಪಾರ್ಸಲಿಗೆ ಚೆನ್ನಾಗಿ ತಡೆಯುತ್ತೆ ಇದು ವೆರೈಟಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಚೆನ್ನಾಗಿ ಎಳೆಯುತ್ತೆ. ಮತ್ತು ಹೈದ್ರಾಬಾದ್, ಅವರೆಲ್ಲ ಹೈದ್ರಾಬಾದ್ ಕಡೆ ಪಾರ್ಸಲ್ ಹಾಕ್ತಾರೆ. ಮತ್ತು ನಾವು ಇದನ್ನು ಕಂಪ್ನಿಗೆ ಹಾಕ್ತಾಯಿದ್ದೀವಿ. ಕಂಪ್ನಿಗೆ ಅವರು ಹೈದ್ರಾಬಾದಿ ಪಾರ್ಸಲ್ ಹಾಕ್ತಾರೆ. ಪಾರ್ಸಲ್ಲಿಗೆ ಉತ್ತಮ ವೆರೈಟಿ ಅಂತ ಹೇಳ್ಬೋದು. ಹಂತವಾಗಿ ಯಾವ ಥರ ಖರ್ಚು ಬರುತ್ತೆ? ಆಮೇಲೆ ಗೊಬ್ಬರಗಳ ಬಗ್ಗೆ ಹೇಳೋದಾದ್ರೆ ಏನೇನು ಕೊಟ್ಟಿದ್ದಾರೆ ಸರ್? ಇದು ಬಂದು ಒಂದು ಪಾಕೆಟ್ಗೆ 600 ರೂಪಾಯಿ ಕಾಸ್ಟ್ ಬೀಳುತ್ತೆ. ಒಂದು ಪಾಕೆಟಲ್ಲಿ 900 ಬೀಜ ಇರುತ್ತೆ. ಇದನ್ನು ನಾವು ನರ್ಸರಿಯಲ್ಲಿ, ನಮ್ಮದೇ ನರ್ಸರಿ ಇರೋದ್ರಿಂದ ನರ್ಸರಿಯಲ್ಲಿ ಹಾಕ್ತೀವಿ. 10 ದಿನಕ್ಕೆ ಸಸಿ ರೆಡಿ ಆಗುತ್ತೆ. ಆ ಸಸಿನ ತೊಗೊಂಬಂದು ಇಲ್ಲಿ ಡೈರೆಕ್ಟ್ ನಾಟಿ ಮಾಡ್ತೀವಿ. ಇದು ಕರೆಕ್ಟಾಗಿ 55 ದಿನಕ್ಕೆ ನಮಗೆ ನರ್ಸರಿ ಬಿಟ್ಟಾಗಿಂದ ಲೆಕ್ಕ, ಬಿಟ್ಟಾಗಿಂದನೂ 55 ದಿನಕ್ಕೆ ನಮಗೆ ಶಾಂಪಲ್ ಆಗಿದೆ. ಗೊಬ್ಬರಗಳು ಹೇಳೋದಾದ್ರೆ ಏನೆಲ್ಲ ಗೊಬ್ಬರಗಳು ಕೊಟ್ಟಿದ್ದಾರೆ ಸರ್? ಇದಕ್ಕೆ ನಾವು ಮೊದಲೇ ಬೆಡ್ ಇರೋದ್ರಿಂದ, ಇದಕ್ಕೆ ಫಸ್ಟೇ ಹಳೆ ಬೆಡ್ ಆಗಿರೋದ್ರಿಂದ ಇದಕ್ಕೆ ಡ್ರಿಪ್ ಲಾಗೋಡ್ಗಳು ನಾವು ಜಾಸ್ತಿ ಕೊಟ್ಟಿದ್ದೀವಿ. ಸ್ಟಾರ್ಟಿಂಗಲ್ಲಿ 1261, ಆಮೇಲೆ 13045, ಆಮೇಲೆ CN ಬೋರಾನು, ಮತ್ತು 5234, ಆಮೇಲೆ 134030, ಈ ಥರ ಎಲ್ಲ ಒಂದು 5 ದಿನಕ್ಕೊಂದ್ಸಲಿ ಡ್ರಿಪ್ಪಲ್ಲಿ ಲಾಗೋಡ್ಗಳು ಕೊಡ್ತಾ ಇರ್ತೀವಿ. ಎಷ್ಟು ದಿನದಿಂದ ಕೇಳ್ತಾ ಇದ್ದೀವಿ ಸರ್? ಇದು ಸೌತೆ ಗಿಡ ಬಂದು ಅಲ್ಪಾವಧಿ ಬೆಳೆ ಅಂತ ನಾವು ಹೇಳ್ಬೋದು. ನಾವು ನಾಳೆ ಮಾಡೋದು ಇವತ್ತು ಮಾಡಿದ್ರೆ ಇದಕ್ಕೆ ತುಂಬ ಒಳ್ಳೆಯದು. ಯಾಕೆ ಅಂತಂತಂದರೆ ಇದು ಅಲ್ಪಾವಧಿ ಬೆಳೆ ಆಗೋದ್ರಿಂದ ಕಾಯೂ ಬೇಗ ಶಾಂಪಲ್ ಆಗುತ್ತೆ. ಸ್ಟಾರ್ಟಿಂಗ್ ನಾವು ಶಾಂಪಲ್ ಆಗೋ ಸ್ಟೇಜ್ಗೆ 1.5 ಟನ್ನು ಕಾಯಿ ಕಿತ್ತಿದ್ವಿ. 1.5 ಟನ್ನು ಬರೀ ಶಾಂಪಲ್ ಸ್ಟೇಜ್ಗೆ. ಇವತ್ತಿಗೆ 4ನೇ ಟ್ರಿಪ್ಪು ಹೋಗಿದೆ. ಇವತ್ತು 2 ಟನ್ನು ಒಂದು 200 kg ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ನಾವು ಕಂಪ್ನಿಗೆ ಹಾಕ್ತಾ ಇದ್ದೀವಿ, ನೋಡೋಣ. ಸರ್, ಈಗ ರೇಟು ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿದೆ, ಕಡಿಮೆ ಸಹ ಆಗಿದೆ. ಸರ್, ಕಮ್ಮಿ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಇದು ಕಮ್ಮಿ ಅಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಖರ್ಚು ಮಾಡಿರೋ ಇದಕ್ಕೆಲ್ಲ ನಾನು 10 ರೂಪಾಯಿ 1 kg ಹೋಗ್ಬಿಡ್ತು ಅಂತಂದ್ರೂ ನನಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೇನೆ ಇದು 2 ಕಾಯಿ ಹಾಕಿದ್ರೆ 1 kg ಆಗುತ್ತೆ. ಈ ಸೌತೆಕಾಯಲ್ಲಿ ಬರೀ ನೀರೇ ಆಗಿರೋದ್ರಿಂದ ಮಿನಿಮಮ್ 10 ರೂಪಾಯಿ ರೇಟ್ ಹೋಗ್ಬಿಟ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ಇದು ಈಗ ಅಟ್ ಪ್ರೆಸೆಂಟ್ ಕಂಪ್ನಿಗೆ ಹಾಕ್ತಾ ಇದ್ದೀವಿ, 12 ರೂಪಾಯಿ ಪ್ರೈಸ್ ಮಾಡಿಕೊಡ್ತಾ ಇದ್ದಾರೆ. ಕಂಪ್ನಿಯಲ್ಲಿ ಯಾವುದು ಡಿಮ್ಯಾಂಡ್ ಎಲ್ಲ ಯಾವ ಥರ ಇರುತ್ತೆ ಸರ್? ಕ್ವಾಲಿಟಿ, ಆಮೇಲೆ ಸೈಜು ಅದೆಲ್ಲ ಯಾವ ಥರ ಕೇಳಿ ಸರ್? ಕಂಪ್ನಿಗಾದರೆ ಉತ್ತಮ ಕ್ವಾಲಿಟಿ ಇರಬೇಕು. ಯಾವುದೇ ಕಾರಣಕ್ಕೂ ಕಾಯಿ ಬೆಂಡಾಗಿರೋದಾಗಲಿ, ಊಜಿ ಹೊಡೆದಿರೋದಾಗಲಿ, ಡ್ಯಾಮೇಜ್ ಆಗಿರೋ ಕಾಯಿ ಅವ್ರು ಎತ್ಕೊಂಡಿಲ್ಲ. ನೋಡಿ, ಕಂಪ್ನಿಗೆ ಹಾಕ್ಬೇಕಂದ್ರೆ ಉತ್ತಮ ಕ್ವಾಲಿಟಿ ಸೈಜು ಈ ಥರ ಇರಬೇಕು. ಅವರಿಗೆ 400 ಗ್ರಾಮ್ ಒಳಗಡೆ ಇರಬೇಕು. ಜಾಸ್ತಿ ವೆಯ್ಟ್ ಬಂದರೂ ಅವ್ರು ತೊಗೊಳೋದಿಲ್ಲ. ನಾವು ತೊಗೊಂಡೋಗಿರೋ ಕಾಯಿನ ಅಲ್ಲಿ ಕಂಪ್ನಿಯಲ್ಲೂ ಒಂದ್ಸಲಿ ಗ್ರೇಡಿಂಗ್ ಮಾಡ್ತಾರೆ. ನೋಡಿ, ಇದು ಸ್ವಲ್ಪ ಸೈಜ್ ಅವರಿಗೆ ದಪ್ಪ ಅನಿಸುತ್ತೆ, ಬಟ್ ಇದು ಮಾರ್ಕೆಟಿಗೆಲ್ಲ ತುಂಬ ಒಳ್ಳೆ ಕಾಯಿ ಅಂತ ಹೇಳ್ಬೋದು ಇದು. ಬಟ್ ಕಂಪ್ನಿಯಲ್ಲಿ ಸ್ವಲ್ಪ ಸೈಜ್ ಕಮ್ಮಿ ಕೇಳ್ತಾರೆ. ಈಗ ಕಂಪ್ನಿಯಲ್ಲಿ ಸೈಜ್ ಕಮ್ಮಿ ಅಂತ ಆಗ್ಬಿಟ್ಟು ನಾವು ಕಂಪ್ನಿ ಬಿಡೋಕ್ಕಾಗಲ್ಲ. ಇವಾಗ ಒಂದು ಗಿಡದಲ್ಲಿ 2 ಕಾಯಿ ಕಿತ್ತರೆ ಇನ್ನು 3 ಪಿಂದಿ ಹಿಡ್ದಿರುತ್ತೆ. ಹಂಗಾಗಿ ನಾವು ಬಂದಂಗೆಲ್ಲ ಕೀಳ್ತಾ ಇರಬೇಕು. ಸರ್, ನೀವು ಹೇಳೋದೇ 45 ದಿನಕ್ಕೆ ಸ್ಯಾಂಪಲ್ ಆಯಿತು ಅಂತ. ಪ್ರತಿದಿನ ಕಾಯಿ ಕೇಳ್ತೀರಾ ಅಥವಾ ದಿನ ಬಿಡ ದಿನ, ವಾರಕ್ಕೆ 2 ದಿನ, 3 ದಿನ? ಸರ್, ನಾವು ಕಂಪ್ನಿಗೆ ಹಾಕೋದ್ರಿಂದ ನಾವು ದಿನ ಕೀಳಿದ್ರೂ ಇದು ಒಳ್ಳೆಯದೇ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ದಿನ ಇವಾಗ ಕಾಯಿ ಕಿತ್ತುಬಿಟ್ಟು ಬೆಳಗ್ಗೆ ನೋಡಿದ್ರೆ ಈ ಕಾಯಿ ದಪ್ಪ ಆಗಿರುತ್ತೆ, ಅವ ನಮಗೆ ಕಂಪ್ನಿಗೆ ಹೋಗಲ್ಲ. ನಾವೇನು ಮಾಡ್ತೀವಿ, ದಿನ ಕೀಳೋ ಬದಲು ದಿನ ಆದರೂ ಕೀಳ್ತೀವಿ. ಸರ್, ಇನ್ನು ಕಾಯಿ ಸೆಟ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಯಾವ ಥರ ಇದು ಸೆಟ್ಟಿಂಗ್ ಆಗುತ್ತೆ? ಒಂದು ಗಿಡದಿಂದ ಎಷ್ಟು ಕಾಯಿಗಳವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್, ಒಂದು ಗಿಡಕ್ಕೆ ನೀವೇ ಸೆಟ್ಟಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ನೀವೆಲ್ಲ ಸೆಟ್ಟಿಂಗ್ ಎಲ್ಲ ನೋಡಿದ್ರಿಂದ ಈ ಒಂದು ಗಿಡ ಕೊನೆ ಆಗೋವರೆಗೂ ನಾನು ಅವರೇಜ್ ಹೇಳ್ತಾ ಇದ್ದೀನಿ, ಒಂದು 6 kgಯಿಂದ 7 kg ಕೊಯ್ತಿದೆ. ನಾವು 5000 ನಾರು ಉಣಿರೋದ್ರಿಂದ 30 ಟನ್ ಕುಯ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಬಟ್ ಇನ್ನೂ 35 ಟನ್ನು ಕುಯ್ದಿರೋರು ಇದ್ದಾರೆ. ಇದನ್ನೆಲ್ಲ ನಾವು ನೋಡಿ ವಿಚಾರಿಸಿನೇ ನಾನು ಹಾಕಿರೋದು ಈ ವೆರೈಟಿನ. ಸರ್, ಇದರಲ್ಲಿ ಸುಮಾರು ಹೂವು ಇದೆ ಮೇಲೆ ಎಲ್ಲ. ಈ ಎಲ್ಲ ಹೂದಲ್ಲೂ ಕಾಯಿ ಬರುತ್ತಾ ಹೇಗೆ ಸರ್? ಇಲ್ಲ, ಸೌತೆ ಗಿಡ ಈ ಕುಕುರ್ಬಿಟ ಜಾತಿಗೆ ಸೇರಿರೋಂಥ ಇದರಲ್ಲಿ ಫ್ಲವರ್ ಹಿಡ್ದಿರೋದೆಲ್ಲ ಕಾಯಿ ಆಗೋದಿಲ್ಲ. ಯಾವುದು ಪರಾಗಸ್ಪರ್ಶ ಆಗಿ ಕ್ಲೀನಾಗೆ ಈ ಜೇನುಹುಳದಿಂದ ಯಾವುದು ಪರಾಗಸ್ಪರ್ಶ ಆಗಿ ಯಾವುದು ಪಾಲಿನೇಷನ್ ಕರೆಕ್ಟಾಗಿ ಆಗಿರುತ್ತೋ ಅದು ಮಾತ್ರ ನಮಗೆ ಕಾಯಿ ಆಗುತ್ತೆ. ಫ್ಲವರ್ ಡ್ರಾಪ್ ಆಗುವಂಥದ್ದು ಅದೆಲ್ಲ ಸಾಧ್ಯತೆ ಇದೆಯಾ ಸರ್?
ಸರ್ ಫ್ಲವರ್ ಡ್ರಾಪ್ ಆಗೋಂಥದ್ದು ಎಲ್ಲ ಕ್ರಾಪಲ್ಲೂ ಇರುತ್ತೆ. ನಾವು ಅದನ್ನು ನಾವು ಹೆಂಗೆ ಆರೈಕೆ ಮಾಡ್ತೀವಿ ಅದ್ರ ಮೇಲೆ. ಇವಾಗ ನಮ್ಮ ಬೆಳೆಗೆ ನಾವೇ ಡಾಕ್ಟ್ರ್ ಆಗಬೇಕು. ನಮ್ಮ ಬೆಳೆಗೆ ನಾವೇ ಡಾಕ್ಟ್ರ್ ಆದಾಗ ಮಾತ್ರ ನಾವು ಫ್ಲವರ್ ಡ್ರಾಪ್ ಆಗೋದಾಗಲಿ, ಇದಕ್ಕೆ ಏನೇನು ರೋಗ ಬಂದಿದೆ, ಇಲ್ಲ ಏನೋ ಪೌಡ್ರಿ ಮೆಲ್ಡ್ಯೂ ಬಂದಿದೆಯಾ, ಡೌನಿ ಮೆಲ್ಡ್ಯೂ ಬಂದಿದೆಯಾ, ಇಲ್ಲ ಊಜಿ ಆಡ್ತಾ ಇದೆಯಾ, ಇವೆಲ್ಲ ನಾವು ನಮ್ಮ ತೋಟಕ್ಕೆ ನಾವೇ ಡಾಕ್ಟ್ರ್ ಆದಾಗ ಮಾತ್ರ ನಾವು ಈ ಅಗ್ರಿಕಲ್ಚರಲ್ಲಿ ಸಕ್ಸಸ್ ಅಂತ ಕಾಣಬೇಕಾದ್ರೆ ನಿರಂತರ ಇದ್ರಿಗೆ ಫ್ರೆಂಡ್ಶಿಪ್ ಥರ ನಾವು ಇದಕ್ಕೆ ಅವಿನಾಭಾವ ಸಂಬಂಧ ಇರಬೇಕು. ಸುಮ್ಮನೆ ನಾವು ಬೆಳೆ ಮಾಡ್ದೋ ಒಂದು 25 ಟನ್ ಬರೋದಾಗ 15 ಟನ್ ಬಂತು ಅಂತ ಏನಿಲ್ಲ. ನಾವು ಎಲ್ಲ ವೆರೈಟಿಗಳು ಚೆನ್ನಾಗೇ ಇರ್ತವೆ, ಬಟ್ ನಾವು ಮಾಡೋದ್ರ ಮೇಲೆ ಇರ್ತೈತೆ ಅಷ್ಟೇ. ಸರ್ ಈಗ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಊಜಿ ಮತ್ತು ಟಿಪ್ಸು ಇದೆಲ್ಲ ಕಾಟ ಇರುತ್ತೆ. ನೀವು ಅದೇ ಬೆಡ್ಡಲ್ಲಿ ಉಣಿರೋದ್ರಿಂದ ಸೌತೆ ಗಿಡಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ನಾವು ಹಳೆ ಬೆಡ್ಡಲ್ಲೇ ಉಣಿರೋದ್ರಿಂದ ನಾವು ಇದಕ್ಕೆ ಏನು ಬೇಕೋ ಫಸ್ಟೇ ಮಾಡಿರ್ತೀನಿ. ಇದರಲ್ಲಿ ಹಳೆ ಬೆಡ್ ಆಗಿರೋದ್ರಿಂದ ಟ್ರೈಕೋಡರ್ಮಾ, ಸೂಡೋಮೋನಾಸು, ಬೆಸಿಲೋಮೋನಾಸು, ಈ ಥರ AMC ಇದನ್ನು ನಾನು ಫಸ್ಟೇ ಸೊಸಿ ನಾಟಿ ಮಾಡೋಕ್ಕೂ ಮುಂಚೆನೇ ಇದನ್ನು ಬಿಟ್ಟಿದ್ದೆ ಏನು ಡ್ರಿಪ್ಪಲ್ಲಿ. ಆದ್ದರಿಂದ ನಮಗೆ ಯಾವುದೇ ಥರ ಡಿಸೀಸ್ ಅಂತ ಕಾಣ್ತಾ ಇಲ್ಲ, ನನಗೆ ಯಾವುದೇ ಥರ ರೋಗ ಅನ್ನೋದು ಕಾಣ್ತಾ ಇಲ್ಲ. ಸರ್ ಈಗ ಯಾವುದೇ ಬೆಳೆ ಮಾಡಬೇಕು ಅನ್ನೋದು ರೋಗಗಳು ಕಾಟ ಇದ್ದೇ ಇರುತ್ತೆ. ನೀವು ಯಾವ ಥರ ಅದನ್ನು ತಡೆಗಟ್ತಾ ಇದ್ದೀರಾ? ಯಾವೆಲ್ಲ ರೋಗಗಳು ಬರುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ನಾವು ರೋಗ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ರೋಗಗಳು ಬಂದೇ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಇಷ್ಟೆಲ್ಲ ನೀವೇ ನೋಡ್ತಾ ಇದ್ದೀರಾ, ಒಂದೇ ಒಂದು ಪೌಡ್ರಿ ಮೆಲ್ಡ್ಯೂ ಆಗಲಿ, ಡೌನಿ ಮೆಲ್ಡ್ಯೂ ಆಗಲಿ ಬಂದಿಲ್ಲ. ನಾವು ಹೊಡೆದಿರೋದು ಇದಕ್ಕೆ 4 ಕೊಟ್ಟ ಔಷಧಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೆನಿವಿಯಾ ಒಂದು ಮಾಡಿದ್ದು, ನೆಕ್ಸ್ಟ್ ಸ್ಟೇಜಲ್ಲಿ ಪ್ಲೇಸಿವಾ ಮತ್ತು ಒಂದು ಫಂಗಿಸೈಡ್ ಹಾಕ್ಕೊಂಡು ಮಾಡಿದ್ದು. ಪ್ರತಿ ಸಲಿನೂ ನಾವು ಒಂದು ಔಷಧಿ ಹೊಡಿಬೇಕಾದ್ರೆ ಒಂದು ಕೆಮಿಕಲ್ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನೋದು ನಾವು ಗಿಡಕ್ಕೆ ಹಾಕ್ತೀವಿ. ಇದಕ್ಕೆ ಪೌಡ್ರಿ ಮೆಲ್ಡ್ಯೂ, ಡೌನಿ ಮೆಲ್ಡ್ಯೂ ಮತ್ತು ಊಜಿ ಕಾಟ ಇವಾಗ ಸಿಕ್ಕಾಪಟ್ಟೆ ಆಗಿದೆ. ನೋಡ್ಬೋದು ಈ ತೋಟಕ್ಕೆ ನಾನು ಒಂದು 50ರಿಂದ 60 ಒಂದೊಂದು ಡಬ್ಬದಲ್ಲಿ ಊಜಿ ಬಿದ್ದಿದ್ದಾವೆ. ಒಂದು 30 ಡಬ್ಬ ನಾನು ಈ ತೋಟಕ್ಕೆ ಊಜಿ ಡಬ್ಬ ಹಾಕಿದ್ದೀನಿ. ಊಜಿ ಡಬ್ಬ ಹಾಕಿರೋದ್ರಿಂದ ನಾನು ಈ 70% ಊಜಿ ಅಲ್ಲೇ ಅವಾಯ್ಡ್ ಆಯಿತು. ಅದಕ್ಕೆ ಔಷಧಿ ಅಂತ ಬಂತಂತಂದರೆ ಈ ಪ್ಲೇಸಿವಾ ಅಂತ ಮಾಡಿದ್ದೀನಿ, ಇಂಡಾಕ್ಸಿ ಕಾರ್ಬ್ ಅಂತ ಮಾಡಿದ್ದೀನಿ. ಈ ಒಂದು 4 ಕೊಟ್ಟ ಔಷಧಿನೇ ನಾನು ಹೊಡೆದಿರೋದು. ಯಾವ್ಯಾವ ಟೈಮಲ್ಲಿ ಹೊಡಿತೀರಾ ಸರ್ ಔಷಧಿಗಳು? ಸರ್ ಒಂದು ವಾರಕ್ಕೊಂದ್ಸಲಿ ನಾನು ಔಷಧಿ ಹೊಡೆಯೋದು. ನಾನು ಈ ಕುಕ್ಕೂರ್ಬೆಟ್ಟ ಜಾತಿ ಸೇರಿರೋ ಅಂಥದಕ್ಕೆ ಯಾವತ್ತೂ ನಾನು ದಿನ ಬಿಟ್ಟು ದಿನ ಹೊಡೆಯಲ್ಲ, ವಾರಕ್ಕೊಂದ್ಸಲಿನೇ ನಾನು ಔಷಧಿ ಹೊಡೆದಿರೋದು. ಎಲ್ಲ ಕಲರ್ ಚೇಂಜ್ ಆಗುವಂಥದ್ದು ಆ ಥರದ್ದು ಯಾವುದೂ ನಿಮ್ಮ ತೋಟದಲ್ಲಿಲ್ಲ. ಇದಕ್ಕೆ ಯಾವ ಥರ ನೀವು ತಡೆಗಟ್ಟಿದ್ದೀರಾ? ಸರ್ ಅದನ್ನೇ ಹೇಳಿದ್ನಲ್ಲ, ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅನ್ನೋದನ್ನ ನೀವು ಇನ್ನೊಂದ್ಸಲಿ ರಿಪೀಟ್ ಮಾಡಬೇಕು. ಯಾಕೆ ಅಂತಂತಂದರೆ ತುಂಬ ಕಡೆ ಓಡಾಡಿ ನಾವು ನೋಡಿ ಈ ವೆರೈಟಿ ಮಾಡಬೇಕು ಅಂತಂತ ಮಾಡಿದ್ದೀವಿ ಅಂತಂತಂದರೆ ಇದಕ್ಕೆ ಪೌಡ್ರಿ ರೆಸಿಸ್ಟೆನ್ಸ್ ಇದೆ, ಡೌನಿ ಮೆಲ್ಡ್ಯೂ ನೀವೇ ನೋಡ್ತಾ ಇದ್ದೀರಾ. ಯಾವುದೇ ಥರ ರೋಗ ಅನ್ನೋದೇ ಕಾಣ್ತಾ ಇಲ್ಲ. ಪೌಡ್ರಿ, ಡೌನಿ ತುಂಬ ಟಾಲರೆನ್ಸ್ ಇರೋ ವೆರೈಟಿಗಳನ್ನ ನಾವು ಕೇಳಿ ನಾವು ಮಾಡಿರೋದ್ರಿಂದ ನಮಗೆ ಉತ್ತಮ ಲಾಭನ ನಿರೀಕ್ಷೆ ಮಾಡ್ಬೋದು. ಇದಕ್ಕೆ ಚಪ್ರ ಬೇಕು, ಬಳ್ಳಿ ವೆರೈಟಿ ಆಗಿರೋದ್ರಿಂದ ಯಾವ ಥರ ಚಪ್ರನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್? ಸರ್ ನಮ್ಮದೇ ಕಲ್ಕುಚ ಚಪ್ರ 10 ವರ್ಷದಿಂದಲೂ ಇದು ನಮ್ಮ ಕಲ್ಕುಚ ಚಪ್ರ ಇದೆ. ಈ ಚಪ್ರದಲ್ಲಿ ನಾವು ಈ ಸೌತೆ ಗಿಡ ಬಳ್ಳಿ ಉಣಿದ್ಮೇಲೆ ಇಲ್ಲಿ ಒಂದು ಸ್ಟೆಪ್ಪು ದಾರ ಬಿಟ್ಟಿದ್ದೀವಿ, ಕೆಳಗಡೆ ಸ್ಟೆಪ್ ಒಂದು ದಾರ ಬಿಟ್ಟಿದ್ದೀವಿ, ನೆಕ್ಸ್ಟ್ 3 ಅಡಿಗೆ ಇನ್ನೂ ಒಂದು ದಾರ ಬಿಟ್ಟಿದ್ದೀವಿ. ನೆಕ್ಸ್ಟ್ ಮಾಮೂಲಿ ನಮ್ಮದು ಕಲ್ಕುಚ ತಂತಿ ಇದೆ, ಇದನ್ನು ಟ್ಯೂಬ್ ದಾರ ಅಂತ ಕರೀತಾರೆ. ಇದನ್ನು ಈ ಟ್ಯೂಬ್ ದಾರ ಈ ಕೆಳಗಡೆಯಿಂದ ನಾವು ಮಧ್ಯ ಹಾಕಿ ತಿರುಗಿ ಮೇಲ್ಗಡೆ 3 ಸ್ಟೆಪ್ ಆಗಿ ನಾವು ಇದನ್ನು ಜಿಗ್ಜಾಗ್ ಮ್ಯಾನರಲ್ಲಿ ಈ ಟ್ಯೂಬ್ ದಾರ ಎಳೆದಿದ್ದೀವಿ. ಈ 3 ಅಡಿಯಲ್ಲಿ ನಾವು ದಾರ ಹಾಕೋದ್ರಿಂದ ಏನು ಉಪಯೋಗ ಅಂತಂತಂದರೆ ಗಿಡ ಯಾವುದೇ ಕಾರಣಕ್ಕೂ ಅಡಿಗೆ ಬಗ್ಗಲ್ಲ. ಈ ಬ್ರಾಂಚಸ್ ಹೊಡೆದಿರೋವು ಕ್ಲೀನಾಗಿ ಅಲ್ಲೇ ಸ್ಟ್ರೈಟಾಗಿದೆ. ನೀವೇ ನೋಡ್ಬೋದು ನಮ್ಮ ತೋಟ ಹೆಂಗಿದೆ ಅಂತ. ಈ ಥರ ಇದು ಮಧ್ಯ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಅನುಕೂಲ. ಕೆಳಗಡೆ ಕಾಯಿ ವೆಯ್ಟ್ ಜಾಸ್ತಿ ಆದಾಗ ಏನಾಗುತ್ತೆ, ಗಿಡ ಬ್ರಾಂಚಸ್ ಎಲ್ಲ ಅಡಿಗೆ ಬಿದ್ದೋಗುತ್ತೆ. ನಾವಿಲ್ಲಿ 3ನೇ ಅಡಿಗೆ ಇದು ದಾರ ಹಾಕೋದ್ರಿಂದ ಈ ವೆಯ್ಟ್ಗೆ ಕಾಯಿ ಗಿಡ ಯಾವುದೇ ಕಾರಣಕ್ಕೂ ಅಡಿಗೆ ಕುಗ್ಗಲ್ಲ, ಸ್ಟ್ರೈಟಾಗಿ ನಿಂತಿರುತ್ತೆ. ಸರ್ ಇನ್ನೂ ಚಪ್ರ ಪೂರ್ತಿ ಕವರ್ ಆಗುತ್ತೆ ಸರ್ ಇದು? ಸರ್ ನೀವೇ ನೋಡ್ಬೋದು ಈ ಚಪ್ರ ಇಲ್ಲಿ ಚಪ್ರದ ಲೆವೆಲ್ಗೆ ಹೋಗಿದೆ. ಈಗ ನೆಕ್ಸ್ಟ್ ಹಿಂಗೆ ಬರುತ್ತೆ, ಅದು ಮೇಗಡೆ ಸುಳಿ ನಾವು ಯಾವ ಥರ ಫೀಡಿಂಗ್ ಕೊಡ್ತೀವೋ ಆ ಥರ ಬರುತ್ತೆ. ಸರ್ ಇದು ಎಷ್ಟು ತಿಂಗಳುಗಳ ಬೆಳೆ ಸರ್ ಇದು?
ಸರ್ ಹೇಳಿದ್ನಲ್ಲ, ಅಲ್ಪಾವಧಿ ನಾಳೆ ಮಾಡೋದು ಇವತ್ತು ಮಾಡಿದ್ರೆ ಸೌತೆ ಗಿಡಕ್ಕೆ ತುಂಬ ಉತ್ತಮ. 45 ದಿನಕ್ಕೆ ಶಾಂಪಲ್ ಆಯಿತು ಅಂತಂದರೆ 1.5 ತಿಂಗಳವರೆಗೆ ಇದಕ್ಕೆ ತೋಟ ಕ್ಲೋಸ್ ಆಗುತ್ತೆ. ಅದಕ್ಕೆ ಏನೇ ಮಾಡಬೇಕಾದ್ರೂ ನಾಳೆ ಮಾಡೋದು ಇವತ್ತು ಮಾಡ್ಬೇಕು ಸೌತೆ ಗಿಡದಲ್ಲಿ. ಓಕೆ ಸರ್, ಈ ಬೆಳೆಯಲ್ಲಿ ಯಾವಾಗ ಮಾಡೋದು ಲಾಭ ಇದೆಯಾ ಸರ್? ಸರ್ ಲಾಭ ಎಲ್ಲ ಟೈಮಲ್ಲೂ ಎಲ್ಲರೂ ಮಾಡ್ತಾರೆ, ಬಟ್ ನಾವು ಕೆಲವೊಂದು ಸೀಸನಲ್ಲಿ ಮಾತ್ರ ಮಾಡ್ತೀವಿ. ಈಗ ದಸರಾ, ವಿಜಯದಶಮಿ, ದಸರಾ ಎಲ್ಲ ಸ್ಟಾರ್ಟ್ ಆಯಿತು. ನವರಾತ್ರಿ ಟೈಮಲ್ಲಿ ನೀವು ಸೌತೆಕಾಯಿ ಎಷ್ಟನ ಮಾಡಿರಲಿ 5 ರೂಪಾಯಿ ಅಂತೂ ಡೌನ್ ಆಗಲ್ಲ. ಮಿನಿಮಮ್ ನಮ್ಗೆ 10 ರೂಪಾಯಿ ರೇಟ್ ಅಂತೂ ಇದ್ದೇ ಇರ್ತದೆ. ಆ ಟೈಮಲ್ಲಿ ಮಾಡೇ ಮಾಡ್ತೀವಿ. ನೆಕ್ಸ್ಟು ಬಂತಂದರೆ ಆಷಾಢದಲ್ಲಿ ಪಾರ್ಸಲ್ಗಳು ಜಾಸ್ತಿ ಹೋಗುತ್ತೆ. ಆಷಾಢದಲ್ಲಿ ನೀವು ಯಾವತ್ತನ ಸೌತೆಕಾಯಿ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಇವೆರಡು ಸೀಸನಲ್ಲಿ ಯಾವುದೇ ಕಾರಣಕ್ಕೂ ರೇಟ್ ಡೌನ್ ಆಗಲ್ಲ ಅಂತ ನಮ್ಮ ಅನಿಸಿಕೆ. ನೀವು ಯಾವುದೇ ಬೆಳೆ ಮಾಡೋದು ಇಳುವರಿ ಜಾಸ್ತಿ ಬರುತ್ತೆ. ಲಾಸ್ಟ್ ಟೈಮ್ ಹಾಗಲಕಾಯಲ್ಲೂ ಚೆನ್ನಾಗಿ ಬಂದಿತ್ತು, ಅದಕ್ಕಿಂತ ಮುಂಚೆ ಹೀರೆಕಾಯಲ್ಲೂ ಒಳ್ಳೆ ಇಳುವರಿ ತಗೊಂಡಿದೆ. ಹೌದು, ಇಳುವರಿ ಬರ್ತಾ ಇದೆ ಅಂತ ಕಾರಣ ನಾವು ಬರೀ ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಹೆಂಗೆ ಅಂತ ಇಷ್ಟಪಟ್ಟು ಮಾಡಿದಾಗ ಮಾತ್ರ ಈ ಥರ ನಾವು ಇಳುವರಿ ತೊಗೊಳೋಕ್ಕೆ ಸಾಧ್ಯ. ಫಸ್ಟು ಸ್ಟಾರ್ಟಿಂಗಿಂದನೂ ಯಾವುದು ವೆರೈಟಿ ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಯಾವುದು ನಾವು ಮೈಕ್ರೋನ್ಯೂಟ್ರಿಯೆಂಟ್ಗಳು ಕೊಡ್ತಾಯಿದ್ದೀವಿ, ಯಾವ ಟೈಮ್ಗೆ ಯಾವ್ದು ಕೊಡಬೇಕು ಅನ್ನೋದು ನಾವು ಮಾಡಿದ್ದೇ ಆದಲ್ಲಿ ಇದಕ್ಕೆ ನಾವು 1 ರೂಪಾಯಿ ರೇಟು, ಒಂದು 5 ರೂಪಾಯಿ ಕಮ್ಮಿನೇ ಮಾರ್ಕೆಟಲ್ಲಿ ಡೌನೇ ಇದೆ ಅಂತ ಅಂದ್ಬಿಡಿ, ನಾವು ಟನ್ನೇಜು ಬಂದುಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಲಾಸ್ ಅಂತ ಆಗಲ್ಲ, ಲಾಭಾಂಶ ನಾವು ನಿರೀಕ್ಷೆ ಮಾಡಲೇಬೋದು. ಇವತ್ತು ರೇಟು ಇದೆಯಾ ಇಲ್ವಾ ಅಂತ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈ ಟನ್ನೇಜ್ ಬಂದುಬಿಡ್ತು ಅಂತಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಈ ಒಂದು ಬೆಳೆಯಲ್ಲಿ. ಈ ಸೌತೆ ಗಿಡದಲ್ಲಿ ಈ ಕುಕ್ಕುರುಬೆಟ್ಟ ಜಾತಿ ಸೇರಿರೋಂಥದ್ರಲ್ಲಿ ಬ್ರ್ಯಾಂಚಸ್ ಜಾಸ್ತಿ ಹೊಡೆಯೋದು. ನಾನು ಅವಾಗೇ ಹೇಳ್ದಂಗೆ ಈ ಥರ ಟೈನ್ ದಾರ ಬಿಟ್ಟಿರ್ತೀವಿ ಅಂತ ಹೇಳಿದೆ. ಈ ಟೈನ್ ದಾರನ 1 ಇಂಚಿಗೆ ಒತ್ತಾಗಿ ಬಿಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ಸೈಡ್ ಬ್ರ್ಯಾಂಚು ಜಾಸ್ತಿ ಹೊಡೆಯೋದ್ರಿಂದ ಆ ಒಂದು ದಾರಕ್ಕೆ ಹೋಗ್ಬಿಟ್ಟು ಈ ಸುಳಿ ಲಾಕ್ ಆಗುತ್ತೆ, ಆವಾಗ ಯಾವುದೇ ಕಾರಣಕ್ಕೂ ಜಾರು ಬಿದ್ದೋಗಲ್ಲ. ಸರ್ ಇದರಲ್ಲಿ ಸುಳಿ ಕಟ್ಟೋದು ಅದೆಲ್ಲ ಕೆಲಸ ಇರುತ್ತೆ ಸರ್? ಸುಳಿ ನಾವೇನು ಕಟ್ಟಲ್ಲ, 3 ಅಡಿಗೆ ಒಂದು ದಾರ ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಎಷ್ಟೇ ಕೆಳಗಡೆ ವೆಯ್ಟ್ ಆದ್ರೂ ಅದು ತಡೆಯುತ್ತೆ. ಯಾವುದೇ ಕಾರಣಕ್ಕೂ ಸುಳಿ ಏನು ಕಟ್ಟಂಗಿಲ್ಲ, ಅದೇ ಸುತ್ಕೊಂಡು ಹೋಗ್ತಾ ಇರುತ್ತೆ ದಾರಕ್ಕೆ. ಊಜಿ ಟ್ರ್ಯಾಪ್ ಅನ್ನೋದು ಮುಖ್ಯ ಆಗುತ್ತೆ ಈ ಥರ ಬಳ್ಳಿ ಬೆಳೆ. ಈ ಬೆಳೆಯಲ್ಲೂ ನೀವು ಊಜಿ ಟ್ರ್ಯಾಪ್ ಹಾಕಿದ್ದೀರಾ, ಏನು ಉದ್ದೇಶಕ್ಕೆ? ಹೌದು, ಖಂಡಿತ. ಊಜಿ ಈಗಿಂದ ಈ ಒಂದು ಜನ್ರೇಷನಲ್ಲಿ ಊಜಿಗಳ ಕಾಟ ಸಿಕ್ಕಾಪಟ್ಟೆ ಇದೆ. ನಾವಿದನ್ನೇನು ಮಾಡ್ತೀವಿ ಅಂತಂದರೆ, ಈ ಸೌತೆ ಗಿಡ ಯಾವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನಾವು ಮುನ್ನೆಚ್ಚರಿಕೆವಾಗಿ ಊಜಿ ಇರಲಿ ಬಿಡಲಿ 1 ಎಕರೆಗೆ 25ರಿಂದ 30 ಡಬ್ಬ ನಾನು ಕಟ್ಟಿದ್ದೀನಿ. ಇದಕ್ಕೆ ನೋಡ್ಬೋದು ನೀವೇ ಎಷ್ಟು ಊಜಿ ಬಿದ್ದಿದ್ದಾವೆ ಅಂತಂತ. ಇದರಿಂದ ನಾವು 70% ಊಜಿನ ಅವಾಯ್ಡ್ ಮಾಡ್ಬೋದು. ಮತ್ತು ನಾನು ಕಾಯಿನ ಕಂಪ್ನಿಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದೆ, ಅಲ್ಲಿ ಊಜಿ ಹೊಡೆದ್ರೆ ಕಾಯೆಲ್ಲ ಬೆಂಡಾಗುತ್ತೆ, ಅದನ್ನು ಊಜಿ ಹೊಡೆದಿರೋ ಕಾಯಿ ಅವರು ತೊಗೊಳೋದಿಲ್ಲ. ಆವಾಗ ನಮಗೆ ಇವಾಗ 2 ಟನ್ ನಾನು ಕಂಪ್ನಿಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ನನಗೆ ವೇಸ್ಟೇಜ್ ಬರೋದು 2 ಚೀಲ ಅಂತಂದರೆ ಒಂದು 30 kg ನನಗೆ ವೇಸ್ಟೇಜ್ ಬರ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ವೇಸ್ಟ್ ಅನ್ನೋದು ಕಮ್ಮಿ ನಮ್ಮ ತೋಟದಲ್ಲಿ. ಪ್ರತಿ ಬೆಳೆನೂ ಕಂಪ್ನಿಗೆ ಹಾಕ್ತೀರಾ, ಏನು ಉದ್ದೇಶಕ್ಕೆ ಕಂಪ್ನಿಗೆ ಹಾಕ್ತೀರಾ? ಸರ್ ಕಂಪ್ನಿಗೆ ಹಾಕೋದ್ರಿಂದ ಏನು ಉದ್ದೇಶ ಅಂತಂದರೆ, ಯಾವುದೇ ಕಾರಣಕ್ಕೂ ಕಮಿಷನ್ ಇರೋದಿಲ್ಲ ಅಲ್ಲಿ. ನಾವು ಎಷ್ಟು kg ಇಂಡೆಂಟ್ ಕೊಟ್ಟಿರ್ತಾರೆ ಅದನ್ನು ತೊಗೊಂಡೋಗಿ ಹಾಕಿದ್ರೆ ಆ ಪ್ರೈಸ್ ಏನಿರುತ್ತೆ ಆ ಒಂದು ಮಾರ್ಕೆಟಿಂಗ್ ಅನುಗುಣವಾಗಿ ಅವರು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಬಟ್ ಅಲ್ಲಿ ಕಂಪ್ನಿಯಲ್ಲಿ ಕಮಿಷನ್ ಇರೋದಿಲ್ಲ ಅಷ್ಟೇ. ಏನು ಆಗಿರುತ್ತೆ ಅದನ್ನೆಲ್ಲ ಗ್ರೇಡ್ ಮಾಡಿ ಅವರು ಅವತ್ತಿನ ಬೆಲೆ ಏನಿರುತ್ತೆ ಅದು ನಮ್ಮ ಡೈರೆಕ್ಟ್ ಅಕೌಂಟ್ಗೆ ಹಾಕ್ತಾರೆ. ಯಾವುದೇ ಥರ ಮೋಸ ಇಲ್ಲ ಕಂಪ್ನಿಗೆ ಹಾಕೋದ್ರಿಂದ. ಮತ್ತು ಅವರು ನಮ್ಮ ಲೋಕಲ್ ಸರೌಂಡಿಂಗಲ್ಲಿ, ನಾವು ಇಲ್ಲಿ ಬೆಂಗಳೂರು ಸರೌಂಡಿಂಗಲ್ಲಿ ಇರೋದ್ರಿಂದ ನಮಗೆ ಮಾತ್ರ ಇಂಡೆಂಟ್ ಕೊಡ್ತಾರೆ. ಕೆಲವು ಕಡೆ ಕಂಪ್ನಿಗಳಿಲ್ಲ, ಕಂಪ್ನಿಗಳು ಇಲ್ದವರು ಆ ಲೋಕಲ್ ಮಾರ್ಕೆಟಿಗೆ ಹಾಕಬೇಕಾಗುತ್ತೆ. ಏಕೆಂದರೆ ಆಗ್ಲಿಗೆ ಹಾಕಿದಾಗ ತುಂಬ ಜನ ಕೇಳಿರೋದು ಇದೇ ಪ್ರಶ್ನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಸರೌಂಡಿಂಗಲ್ಲಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಮಾಲ್ಗಳು, ಫ್ರೆಶ್ ಮಾರ್ಕೆಟು ತರಕಾರಿ ಮಾರ್ಕೆಟ್ಗಳು ಜಾಸ್ತಿ ಇದ್ದಾವೆ. ಸೊ ಅದರಿಂದ ಇಲ್ಲಿ ಬೆಂಗಳೂರು ಸರೌಂಡಿಂಗಲ್ಲಿ ಮಾತ್ರ ನಮಗೆ ಅವರು ಇಂಡೆಂಟ್ ಕೊಡ್ತಾ ಇದ್ದಾರೆ. ಬೇರೆ ಔಟ್ ಆಫ್ ಇದವ್ರಿಗೆ ನೀವು ಅಲ್ಲಿ ಲೋಕಲ್ ಮಾರ್ಕೆಟಿಂಗ್ ಅನುಗುಣವಾಗಿ ನೀವು ಚಾಯ್ಸ್ ಮಾಡಿ ಮಾಡಬೇಕು. ಯಾವುದೇ ವೆರೈಟಿನೂ ಅಷ್ಟೇ. ಅಲ್ಲಿ ಕೆಲವೊಂದು ಕಡೆ ಡಾರ್ಕ್ ಗ್ರೀನ್ ಕೇಳಲ್ಲ, ಕೆಲವೊಂದು ಕಡೆ ವೈಟ್ ಕಾಯಿ ಬರುತ್ತೆ. ಕೆಲವೊಂದು ಭಾಗದಲ್ಲಿ ಮಾರ್ಕೆಟಿಂಗ್ ಅನುಗುಣವಾಗಿ ನೀವು ಬೆಳೆದಿದ್ದೇ ಆದಲ್ಲಿ ನೀವು ಉತ್ತಮ ಫಸಲಂತೂ ತೊಗೊಬೋದು. ಎಷ್ಟು ಟನ್ವರೆಗೂ ಆಗಿದೆ ಸರ್ ಒಟ್ಟಾರೆ? ಸರ್ ನಂದು ಸ್ಟಾರ್ಟಿಂಗ್ ಶಾಂಪಲ್ ಕಾಯೇ 1.5 ಟನ್ ಆಗಿತ್ತು.
ಇವತ್ತು ನಾನು 3ನೇ ಪಿಕ್ಕಿಂಗ್ ಆಗಿದೆ. ಇವತ್ತು 3ನೇ ಪಿಕ್ಕಿಂಗು 2 ಟನ್ 200 kg ಕಂಪ್ನಿಯವರು ಇಂಡೆಂಟ್ ಕೊಟ್ಟಿದ್ದಾರೆ. ಅವರು ಒಂದೇ ಕಂಪ್ನಿಯವರೇ ಇಂಡೆಂಟ್ ಕೊಡ್ತಾ ಇಲ್ಲ. ಸ್ಟಾರ್ ಬಜಾರು, ಮೋರು, ಜೆಪ್ಟೋ ಮತ್ತು ಬಿಗ್ ಬಾಸ್ಕೆಟು, ಈ ಥರ 3-4 ಕಂಪ್ನಿಗೆ ಅವ್ರು ಎಷ್ಟು ಹೇಳ್ತಾರೆ, ಒಂದು 800 kg ಹೇಳಿರ್ತಾರೆ, ಒಂದು 500 kg ಹೇಳಿರ್ತಾರೆ. ಈ ಥರ ಒಂದು 4 ಕಂಪ್ನಿಗೆ ನಾವು ಟೈಅಪ್ ಆಗಿರ್ತೀವಿ. ಅದನ್ನು ನಾವು ಆ ಕಂಪ್ನಿಗೆ ಇಷ್ಟೇ ಹೇಳಿದ್ರೆ ಅಷ್ಟು ನಾವು ಹಾಕ್ಬಿಟ್ಟು ಬರ್ತೀವಿ. ಖರ್ಚು ಅನ್ನೋದು ಈ ಸೌತೆ ಗಿಡದಲ್ಲಿ ಖರ್ಚೇನು ಅಷ್ಟು ಬರಲ್ಲ. ಏಕೆಂದರೆ ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಬೇಗ ಶಾಂಪಲ್ ಆಗೋಗುತ್ತೆ, ಬೇಗನೂ ಕ್ಲೋಸ್ ಆಗುತ್ತೆ. ಅದರಿಂದ ಖರ್ಚು ಅನ್ನೋದು ತುಂಬ ಕಮ್ಮಿ. ಇದು ಸೆಕೆಂಡೇ ಬೆಡ್ ಆಗಿರೋದ್ರಿಂದ ನಮ್ಮದೆಲ್ಲ ಚಪ್ರ ಎಲ್ಲ ಅನುಕೂಲವಾಗಿರೋದ್ರಿಂದ ನನಗೆ ಖರ್ಚು 60,000 ಆಗಿದೆ ಶಾಂಪಲ್ ಆಗೋ ಸ್ಟೇಜ್ಗೆ. ಬೇರೆಯವ್ರಿಗೆ ಇವಾಗ ಕಡ್ಡಿಯಲ್ಲಿ ಎಲ್ಲ ಮಾಡೋರಿಗೆ ಅವ್ರಿಗೆ ಖರ್ಚು ಸ್ವಲ್ಪ ಜಾಸ್ತಿ ಅನಿಸ್ಬೋದು. ಯಾಕೆಂದರೆ ಕಡ್ಡಿನೂ ಇನ್ವೆಸ್ಟ್ ಮಾಡಬೇಕು, ಮತ್ತು ಅವರು ಲಾಗೋಡು ಎಲ್ಲ ಇನ್ನೊಂದು ಸರಿ ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ಅವಾಗ ಒಂದು ಎಕರೆಗೆ ಏನಿಲ್ಲ ಅಂದರೂ 1 ಲಕ್ಷ ಅಂತೂ ಅವ್ರಿಗೆ ಖರ್ಚು ಬರುತ್ತೆ. ಸರ್, ನೀವು ವಾರ್ಷಿಕವಾಗಿ ಎಷ್ಟು ಬೆಳೆಗಳು ಬೆಳೀತೀರಾ ಸರ್? ಈಗ 3 ತಿಂಗಳು ಮುಂಚೆ ಹಾಗಲಕಾಯಿ ಇತ್ತು, ಈಗ ಇಲ್ಲಿ ಸೌತೆಕಾಯಿ ಬಂದಿದೆ, ನೆಕ್ಸ್ಟ್ ಈಗ ಹೀರೆಕಾಯಿ ಸಹ ಮಾಡಿದ್ದೀರಾ. ಈ ಥರ ಎಷ್ಟು ಮಾಡ್ತೀರಾ ಸರ್? ಸರ್, ನಾವು ವಾರ್ಷಿಕವಾಗಿ 2 ಬೆಳೆ ಮಾಡ್ತೀವಿ. ಯಾವುದೇ ಒಂದು ಬೆಳೆ ಬಂದರೂ ಕ್ಲೋಸ್ ಆಗೋಕ್ಕೆ 5-6 ತಿಂಗಳು ಬೇಕೇ ಬೇಕು. ನೆಕ್ಸ್ಟ್ ಇನ್ನೊಂದು ಬೆಳೆ ಇಟ್ಟರು ಅದು ಕ್ಲೋಸ್ ಹಾಕಿ ಇನ್ನೊಂದು 6 ತಿಂಗಳು ಬೇಕೇ ಬೇಕು. ಅಲ್ಲಿಗೆ ವರ್ಷ ಕಂಪ್ಲೀಟ್ ಆಗುತ್ತೆ. 2 ಬೆಳೆ ಅಂತೂ ನಾವು ವಾರ್ಷಿಕವಾಗಿ ತೆಗಿತೀವಿ. ಅಂದರೆ ನಿಮಗೆ ಮಿನಿಮಮ್ 2 ತಿಂಗಳಿಗೆ ಒಂದೊಂದು ಬೆಳೆ ಹೊಸದು ಸ್ಯಾಂಪಲ್ ಸಿಗ್ತಾ ಇರುತ್ತೆ. ಸಿಗ್ತಾ ಇರುತ್ತೆ. ನಾವು ಖಾಲಿ ಅಂತೂ ಇಟ್ಕೊಳಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಸೊ ಇನ್ನು ಸೌತೆ ಗಿಡ ಮಾಡಬೇಕು ಅಂತಿರೋರಿಗೆ, ಇವಾಗ ಮಾಡ್ತಿರೋರಿಗೆ ನಿಮ್ಮ ಸಲಹೆ ಏನು ಸರ್? ಸರ್, ರೇಟು ಮಾರ್ಕೆಟಲ್ಲಿ ಹಿಂಗೇ ಇರೋದಿಲ್ಲ. ಒಂದ್ಸಲಿ ರೇಟು ಡೌನ್ ಆಗ್ಬೋದು, ಒಂದ್ಸಲಿ ತುಂಬ ಒಳ್ಳೆ ಪ್ರೈಸು ಆಗ್ಬೋದು. ಅಂಥ ಟೈಮಲ್ಲಿ ರೇಟ್ ಡೌನ್ ಆಗಿದಾಗ ಕುಗ್ಗದೆ, ಮತ್ತು ರೇಟ್ ಜಾಸ್ತಿ ಆಗದಾಗ ಹಿಗ್ಗದೆ ನಾವು ಮಾಡಿದ್ದೇ ಆದಲ್ಲಿ ನಾವು ಉತ್ತಮ ಫಸಲಂತೂ ತೆಗಿಬೋದು.